ಹಾಯ್, ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ GPSTRನಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳು. ಇದು ಎರಡನೇ ವಿಡಿಯೋ ಅಂತ ನೋಡ್ತೀವಿ. ಭಾರತದ ಪಶ್ಚಿಮ ತೀರದಲ್ಲಿ ಕಂಡುಬರುವ ಬಂದರುಗಳನ್ನು ಸರಿಯಾದ ಗುಂಪನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿತ್ತು ರೀ. ಕಾಂಡ್ಲಾ, ಮರ್ಮಗೋವಾ, ಮುಂಬೈ ಅಂತ ನೆನಪರ್ ಹೊಡ್ತೀವಿ. ಚೆನ್ನೈ ಇರೋದು ಪೂರ್ವ ಕರಾವಳಿಲದ, ಅದ್ರಲ್ಲಿ ಕ್ವಶನ್ ಪಶ್ಚಿಮ ತೀರ ಅಂತದ. ಹೌದಾ, ಎನ್ನೋರ, ಪ್ಯಾರಾದ್ವೀಪ, ಹಾಲ್ದೆ ಓಸು ಪೂರ್ವ ಕರಾವಳಿದ. ಕಾಂಡ್ಲಾ, ಕೊಚ್ಚಿ, ಚೆನ್ನೈ, ಎನ್ನೋರ, ಮರ್ಮಗೋವಾ, ಮುಂಬೈ, ಪ್ಯಾರಾದ್ವೀಪ, ಹಾಲ್ದೆ ಅಂತ ನೋಡಿದ್ರೆ ಸರಿಯಾದ ಉತ್ತರ ಯಾವ್ದಾಗ್ತದೆ ಅಂತ ನೆನಪರ್ ನೋಡ್ತಾ ಹೋದ್ರ. ಹೌದಾ, ಯಾವ್ದಾಗ್ತದೆ ಅಂತ ನೆನಪರ್ ನೋಡ್ತಾ ಹೋದ್ರೆ ನೋಡ್ರಿ, ಫಸ್ಟ್ ಒಂದು ನೆನಪರ್ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಪ್ರಮುಖ ಬಂದರುಗಳು ಯಾವ್ಯಾವ ಬರ್ತಾವ್ರಿ ಪಶ್ಚಿಮದಕ್ಕೆ ಅಂತ ನೋಡ್ತಾ ಹೋದ್ರ, ಫಸ್ಟ್ ಕಾಂಡ್ಲಾ ಬಂದರು ನೆನಪರ್ ಹೊಡ್ತೀವಿ. ಕಾಂಡ್ಲಾ ಬಂದರು ನೆನಪರ್ ಹೊಡ್ತೀವಿ. ಎಲ್ಲದ ಅಂತಂದ್ರೆ ಗುಜರಾತ್ ಅಲ್ಲದ. ಹೌದಾ, ಗುಜರಾತ್. ದೀನ್ ದಯಾಳ್ ಉಪಾಧ್ಯಾಯ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇನ್ನೊಂದು ನೆನಪರ ಮುಂಬೈ ಬಂದರು ಅಂತ ನೆನಪರ್ ಹೊಡ್ತೀವಿ. ಮುಂಬೈ. ನವಶೇವಾ ಬಂದರು ಅಂತ ನೆನಪರ್ ಹೊಡ್ತೀವಿ, ಮಹಾರಾಷ್ಟ್ರದಲ್ಲೇ. ಮರ್ಮಗೋವಾ ಅಂತ ನೆನಪರ್ ಹೊಡ್ತೀವಿ. ನವಮಂಗಳೂರು ಅಂತ ನೆನಪರ್ ಹೊಡ್ತೀವಿ. ಕೊಚ್ಚಿ ನೋಡಿ, ಕೊಚ್ಚಿ, ನವಮಂಗಳೂರು, ನವಮಂಗಳೂರು, ಮರ್ಮಗೋವಾ, ನವಸೇವಾ, ನವಸೇವಾ, ಮುಂಬೈ. ಇವೆಲ್ಲ ಪಶ್ಚಿಮ ಕರಾವಳಿಯಲ್ಲಿರ್ತಕ್ಕಂಥ ಪ್ರಮುಖ ಬಂದರು. ಪೂರ್ವ ಕರಾವಳಿಯಲ್ಲಿ ಯಾವುದಾವ ಅಂತ ನೋಡ್ತಾ ಹೋದ್ರೆ ಕಲ್ಕತ್ತಾ, ಹಾಲ್ದಿಯಾ, ಪ್ಯಾರಾದ್ವೀಪ, ಪ್ಯಾರಾದ್ವೀಪ, ವಿಶಾಖಪಟ್ಟಣಂ, ವಿಶಾಖಪಟ್ಟಣಂ, ಎನ್ನೋರ, ಚೆನ್ನೈ, ಟ್ವಿಟಿಕೋರಿನ್, ಟ್ವಿಟಿಕೋರಿನ್ ಅಂತ ನೆನಪರ್ ಹೊಡ್ತೀವಿ. ಹಾಗಾದ್ರೆ ಬಂದ್ರೆ ಆರಂಭವಾಗಿದ್ದು ಯಾವಾಗ? 1950, 1869, 1984, 1888, 1974, 1972. ನೋಡ್ರಿ, 1950ರಲ್ಲಿ ಕಾಂಡ್ಲಾ ಬಂದರು, 84ರಲ್ಲಿ ಇದು 1869ರಲ್ಲಿ ಮುಂಬೈ ಬಂದರು, 1884ರಲ್ಲಿ ನವಶೇವಾ, ಮರ್ಮಗೋವಾ 1888, ನವಮಂಗಳೂರು 1974, ಕೊಚ್ಚಿ 1972ರಲ್ಲಿ ಅಂತ ನೆನಪರ್ ಹೊಡ್ತೀವಿ. ನೆಕ್ಸ್ಟ್, ಇದು ಗುಪ್ತರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಭಾರತ ದೇಶದ ಅತ್ಯಂತ ಹಳೆಯ ಬಂದರು ಯಾವುದು ಅಂತ ನೆನಪರ್ ಕೇಳಿದ್ರೆ ಈ ಬಂದರು ಅಂತ ನೆನಪರ್ ಹೊಡ್ತೀವಿ. ಯಾವುದು? ಕಲ್ಕತ್ತಾ ಬಂದರು. ಇನ್ನು ಹಾಲ್ದಿಯಾ ಬಂದರು ಕಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕಾಗಿ ನಿರ್ಮಾಣವಾಗಿರ್ತಕ್ಕಂಥ ಬಂದರು. ಪ್ಯಾರಾದ್ವೀಪ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಸುವರ್ಣ ತ್ರಿಕೋನ ಅಂತ ಕರಿತೀವಿ. ವಿಶಾಖಪಟ್ಟಣಮ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದ. ಆಂಧ್ರ ಪ್ರದೇಶದಲ್ಲಿರುವಂಥ ಅತಿ ಆಳವಾಗಿರ್ತಕ್ಕಂಥ ಬಂದರು ಯಾವುದೇ ಅಂದರೆ ಈ ಬಂದರು ಅಂತ ನೋಡ್ತೀವಿ. ಇನ್ನು ಎನ್ನೋರ ಬಂದರು ಅಂತ ನೋಡ್ತೀವಿ. ಖಾಸಗಿ ಬಂದರು ಅಂತ ನೆನಪರ್ ನೋಡ್ತೀವಿ. ಭಾರತ ದೇಶದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಅಂದರೆ 2001ರಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಖಾಸಗಿ ಬಂದರು. ಚೆನ್ನೈ ಬಂದರು ಏನದಲ್ಲ, ದೇಶದ ಅತ್ಯಂತ ದೊಡ್ಡ ಕೃತಕ ಬಂದರು ಅಂತ ನೆನಪರ್ ಹೊಡ್ತೀವಿ. ದೇಶದ ಅತ್ಯಂತ ದೊಡ್ಡ ಕೃತಕ ಬಂದರು. ಹೌದಾ, ಟ್ಯುಟಿಕೋರಿನ್ ಮೀನುಗಾರಿಕೆಗೆ ಮತ್ತು ಮುತ್ತು ರತ್ನಗಳಿಗೆ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಒಂದು ಬಂದರು ಯಾವುದಾಗಿದೆ ಅಂತಂದ್ರೆ ಟ್ಯುಟಿಕೋರಿನ್ ಬಂದರು ಅಂತ ನೆನಪರ್ ಹೊಡ್ತೀವಿ. ಹಾಗಾದ್ರೆ ಈ ಗುಜರಾತ್ ಬಂದರಿನಿಂದ ಏನು ಎಕ್ಸ್ಪೋರ್ಟ್ ಆಗ್ತದ? ಗುಜರಾತ್ ಬಂದರಿನಿಂದ ಏನು ಎಕ್ಸ್ಪೋರ್ಟ್ ಆಗ್ತದ ಅಂತಂದ್ರೆ ಬಾಸುಮತಿ ಅಕ್ಕಿ ಎಕ್ಸ್ಪೋರ್ಟ್ ಆಗ್ತಾವ್ರಿ. ಬಾಸುಮತಿ. ಕಚ್ಚಾ ತೈಲ, ಹೌದಾ, ಕಚ್ಚಾ ತೈಲ,
ಏನಾಗ್ತದ ಅಂತಂದ್ರೆ ಆಮದಾಗ್ತದೆ. ನೆಕ್ಸ್ಟ್ ಮುಂಬೈಗೆ ಏನಂತ ಕರಿತೀವಿ ಅಂದ್ರೆ ಸರಕು ಸಾಗಾಣಿಕೆ ಬಂದರು ಅಂತ ಕರಿತೀವಿ. ಮುಂಬೈ ಬಂದರಿಗೆ ಸರಕು ಸಾಗಾಣಿಕೆ ಬಂದರು ಅಂತ ಕರಿತೀವಿ. ಯಾಕಂದ್ರೆ ಎಲ್ಲ ರೀತಿಯ ವಸ್ತುಗಳನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತದೆ. ಹೌದಾ. ನವಸೇವಾ ಬಂದರು ಇದು ಅತಿ ಆಧುನಿಕ ತಂತ್ರಜ್ಞಾನ ಹೊಂದಿದ ಬಂದರು ಯಾವುದಾಗಿದೆ ಅಂದ್ರೆ ಈ ಬಂದರು ಅಂತ ನೆನಪರ್ ಹುಡ್ತೀವಿ. ನೆಕ್ಸ್ಟ್ ಮರ್ಮ ಗೋವಾ ಇದು ಪೋರ್ಚುಗೀಸರ ಅವಧಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಬಂದರ್ರಿ ಮರ್ಮ ಗೋವಾ. ಇಲ್ಲಿಂದು ಖನಿಜಗಳು ರಫ್ತಾಗ್ತದೆ. ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ಇಲ್ಲಿಂದ ಏನೇನೆಲ್ಲ ಎಕ್ಸ್ಪೋರ್ಟ್ ಆಗ್ತದ್ರೆ ಸಾಫ್ಟ್ವೇರ್ ವಸ್ತುಗಳು, ಗೋಡಂಬಿ, ರೇಷ್ಮೆ, ಹತ್ತಿ ಮತ್ತು ಗ್ರಾನೈಟ್ ಇವೆಲ್ಲವೂ ಕೂಡ ಎಕ್ಸ್ಪೋರ್ಟ್ ಎಲ್ಲಿಂದ ಆಗ್ತಾವ ಅಂದ್ರೆ ನವಮಂಗಳೂರು ಬಂದರಿನಿಂದ ಎಕ್ಸ್ಪೋರ್ಟ್ ಆಗ್ತವ. ಮತ್ತು ಈ ಬಂದರಿನಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕ ಅಂತ ನೆನಪರ್ ಹೊಡ್ತೀವಿ. ಮತ್ತು ಶುದ್ಧ ತೈಲವನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಪ್ರಮುಖ ಬಂದರು ಯಾವುದೇ ಅಂದ್ರೆ ನವಮಂಗಳೂರು ಬಂದರು ಅಂತ ನೆನಪರ್ ಹೊಡ್ತೀವಿ. ಹೌದಾ. ಶುದ್ಧ ತೈಲ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಬಂದರು ಯಾವುದೇ ಅಂದ್ರೆ ನವಮಂಗಳೂರು ಬಂದರು. ನೆಕ್ಸ್ಟ್ ಕೊಚ್ಚಿ ಬಂದರು ಅಂತ ನೋಡ್ತೀವಿ. ಇದನ್ನು ಮಸಾಲೆ ಬಂದರು ಅಂತಾನೆ ಫೇಮಸ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಮಸಾಲೆ ಪದಾರ್ಥ ಎಕ್ಸ್ಪೋರ್ಟ್ ಮಾಡಿದಂಥ ಪ್ರಮುಖ ಬಂದರು ಯಾವುದೇ ಅಂದ್ರೆ ಈ ಬಂದರು ಅಂತ ನೆನಪರ್ ಹೊಡ್ತೀವಿ. 1972ರಲ್ಲಿ ನಿರ್ಮಾಣ ಆಗಿದ್ದು. ಇದನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕೂಡ ಕರಿತೀವಿ. ಅರಬ್ಬಿ ಸಮುದ್ರದ ರಾಣಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಗುಪ್ತರ ಕಾಲದಲ್ಲಿ ನಿರ್ಮಾಣವಾದ ದೇಶದ ಅತ್ಯಂತ ಹಳೆಯ ಬಂದರು ಯಾವುದು ಅಂತ ಕೇಳಿದ್ರೆ ವೆಸ್ಟ್ ಬೆಂಗಾಲಲ್ಲಿ ಇರ್ತಕ್ಕಂಥ ಕಲ್ಕತ್ತಾ ಬಂದರು. ಇದಕ್ಕೆ ಪೂರ್ವದ ಹೆಬ್ಬಾಗಿಲು ಅಂತ ಕರಿತೀವಿ. ಪೂರ್ವದ ಹೆಬ್ಬಾಗಿಲು ಅಂತ ನೆನಪರ್ ಕರಿತೀವಿ. ಹಾಲ್ದಿಯಾ ಬಂದರು ಮತ್ತು ಇದನ್ನು ಚಹಾದ ಬಂದರು ಅಂತ ಕರಿತೀವಿ. ಕಲ್ಕತ್ತಾ ಬಂದರಿಗೆ ಸೆಣಬಿನ ಬಂದರು ಅಂತ ಕರಿತೀವಿ. ಇಲ್ಲಿ ಡೈಮಂಡ್ ಹಾರ್ಬರ್, ಬ್ರಿಟಿಷರು ಇದನ್ನು ಡೈಮಂಡ್ ಹಾರ್ಬರ್ ಅಂತ ಕರಿತಿದ್ರು. ಗಾರ್ಡನ್ ರಿಚ್ ಹಡಗು ನಿರ್ಮಾಣ ಘಟಕ ಕಂಡು ಬರ್ತದೆ. ಗಾರ್ಡನ್ ರಿಚ್ ಹಡಗು ನಿರ್ಮಾಣ ಘಟಕ. ಗಾರ್ಡನ್ ರಿಚ್ ಹಡಗು ನಿರ್ಮಾಣ ಘಟಕ ಎಲ್ಲಿ ಕಂಡು ಬರ್ತಂದ್ರೆ ಇಲ್ಲಿ ಕಂಡು ಬರ್ತದ. ಗಾರ್ಡನ್ ರಿಚ್ ಹಡಗು ನಿರ್ಮಾಣ ಘಟಕ ಕಂಡು ಬರ್ತದ. ನೆಕ್ಸ್ಟ್ ಒಡಿಸ್ಸಾ ಪ್ಯಾರಾದ್ವೀಪ ಬಂದರು ಅತಿ ಹೆಚ್ಚು ಖನಿಜಗಳನ್ನು ರಫ್ತು ಮಾಡ್ತಕ್ಕಂಥ ಒಂದು ಪ್ರಮುಖ ಬಂದರು ಯಾವುದಾಗಿದೆ ಅಂದ್ರೆ ಒಡಿಸ್ಸಾದ ಪ್ಯಾರಾದ್ವೀಪ ಬಂದರು ಅಂತ ನೆನಪರ್ ಹೊಡ್ತೀವಿ. ಒಡಿಸ್ಸಾದ ಪ್ಯಾರಾದ್ವೀಪ ಬಂದರು ಅಂತ ನೆನಪರ್ ಹೊಡ್ತೀವಿ. ಆಂಧ್ರ ಪ್ರದೇಶ ಇದು ಆಹಾರ ಪದಾರ್ಥ ಮತ್ತು ಹಾರ್ಡ್ವೇರ್ ವಸ್ತುಗಳು ಮತ್ತು ಸಕ್ಕರೆಯನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಬಂದರು ಮತ್ತು ಆಮದು ಮಾಡ್ಕೊಳ್ತಕ್ಕಂಥದ್ದು ಯಾವುದಂದ್ರೆ ಕಚ್ಚಾ ತೈಲ. ನೆಕ್ಸ್ಟ್ ಎನ್ನೋರಾ ಬಂದರು ಚರ್ಮ ಮತ್ತು ಚರ್ಮದ ವಸ್ತುಗಳನ್ನು ರಫ್ತು ಮಾಡ್ತಕ್ಕಂಥದ್ದು ಖಾಸಗಿ ಬಂದರು. ಚೆನ್ನೈ ಬಂದರು ಕೂಡ ಚರ್ಮ ಮತ್ತು ಚರ್ಮದ ವಸ್ತುಗಳನ್ನು ರಫ್ತು ಮಾಡ್ತಕ್ಕಂಥ ಒಂದು ಖಾಸಗಿ ಬಂದರು. ಇದು ಪ್ರಮುಖ ಕೃತಕ ಬಂದರು. ತುಟಿಕೋರಿನ ಮೀನುಗಾರಿಕೆಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಬಂದರು. ಕರ್ನಾಟಕದಲ್ಲಿ 10 ಬಂದರುಗಳೇನು ಕಂಡು ಬರ್ತಾವ ನವಮಂಗಳೂರು ಒಳಗೊಂಡು. ಆ 10 ಬಂದರುಗಳಲ್ಲಿ ಮೀನುಗಾರಿಕಾ ಬಂದರು ಯಾವುದು ಅಂತ ಕೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಮಲ್ಪೆ ಬಂದರು. ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಮಲ್ಪೆ ಬಂದರು ಅಂತ ನೆನಪರ್ ಹೊಡ್ತೀವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಇದ್ರ ಡೀಟೇಲ್ ಯಾಕೋ ಶಾರ್ಟ್ ಹೇಳ್ತಾರಂತ ಅನ್ಕೊಳಕ್ ಹೋಗ್ಬೇಡ್ರಿ. ಡಿಟೇಲ್ ಆಗಿರ್ತಕ್ಕಂಥ ಕ್ಲಾಸ್ ಸಿಲೆಬಸ್ ವೈಸ್ ಏನು ನಡೀತದಲ್ಲ ಟಾಪಿಕ್ ವೈಸ್ ಸಾರಿಗೆ ಸಂಪರ್ಕ ಏನು ಬರ್ತಲ್ಲ ಅಲ್ಲಿ ನೆನಪರ್ ತೊಗೊಂಡು ಹೋಗ್ತೀನಿ. ಕ್ವಶನ್ ಡಿಸ್ಕಷನ್ ನೆನಪರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾವು ಮುಖ್ಯವಾದ ನೆನಪರ್ ಬಂದರುಗಳು ಅಂತ ನೆನಪರ್ ನೋಡಿದ್ವಿ. ಹಾಗಾದ್ರೆ ಪರ್ವತ ಕಾಡುಗಳಲ್ಲಿ ಕಂಡುಬರುವ ಸಸ್ಯ ವರ್ಗವನ್ನು ಗುರುತಿಸಿ ಅಂತ ಇದೆ. ಹೌದಾ. ಪರ್ವತದಲ್ಲಿ ಕಂಡು ಬರ್ತಕ್ಕಂಥ ಸಸ್ಯ ವರ್ಗ ಎಬೋನಿ, ಮಹಾಗನಿ ಮತ್ತು ತೇಗ ಅಂತ ನೆನಪರ್ ಹುಡ್ತಾ ಹೋದ್ರ ಇದು ನಿತ್ಯ ಹರಿದ್ವರ್ಣದಲ್ಲಿ ನೆನಪರ್ ಕಂಡು ಬರ್ತಕ್ಕಂಥ ಸಸ್ಯ ರೀ. ಸುಂದರಿ, ಶ್ರೀಗಂಧ ಮತ್ತು ಎಬೋನಿ. ಸುಂದರಿ ಸಸ್ಯ ಎಲ್ಲಿ ಕಂಡು ಬರ್ತದ ಅಂತಂದ್ರ ಮ್ಯಾಂಗ್ರೋವ್ ಕಾಡಿನ ಕಂಡು ಬರ್ತದೆ. ಮ್ಯಾಂಗ್ರೋವ್. ಹಾಗಾದ್ರೆ ಶ್ರೀಗಂಧ ಎಲ್ಲಿ ಕಂಡು ಬರ್ತದಂದ್ರೆ ಎಲೆ ಉದುರಿಸುವ ಕಾಡಿನಲ್ಲಿ ಕಂಡು ಬರ್ತಾರೆ. ಎಲೆ ಉದುರಿಸುವ ಕಾಡಿನಲ್ಲೂ ಕಂಡು ಬರ್ತದೆ, ನಿತ್ಯ ಹರಿದ್ವರ್ಣ ಕಾಡಿನಲ್ಲೂ ಕಂಡು ಬರ್ತದೆ. ಸಿಡಾರ್, ಸ್ಟ್ರೋಸ್ ಮತ್ತು ಆಗಬೇಕು, ಮತ್ತ ಆಗ್ಯದ. ಹೌದಾ.
ಮತ್ತು ಚೆಸ್ಟ್ನೆಟ್ ಅಂತ ಬರ್ತಾರೆ ಇಲ್ಲಿ. ಚೆಸ್ಟ್ನೆಟ್ ಇವೆಲ್ಲ ಬರ್ತಾವ ಅಂತಂದ್ರೆ ಪರ್ವತ. ಅಂದ್ರೆ ಸರಿಯಾದ ಉತ್ತರ ಯಾವ್ದಾಗ್ತದ? ಸಿಡಾರ್, ಸ್ಟ್ರೋಸ್ ಮತ್ತು ಚೆಸ್ಟ್ನೆಟ್ ಅಂತ ಏನಪ್ಪ ಹೊಡ್ತೀವಿ. ಕಗ್ಗಲಿ, ಗೊಬ್ಬಳ ಅಂತಕ್ಕಂಥದ್ದು ಇವು ಕುರ್ಚಲ ಸಸ್ಯದಲ್ಲಿ ಏನಪ್ಪ ಕಂಡು ಬರ್ತಾವ್ರಿ. ಹೌದಾ, ಕುರ್ಚಲ ಸಸ್ಯ. ಹಾಗಾದ್ರೆ ಸ್ವಲ್ಪ ಈ ಸಸ್ಯದ ಬಗ್ಗೆ ಏನಪ್ಪ ನೋಡ್ತಾ ಹೋಗೋಣ. ಸ್ವಲ್ಪ ಏನಪ್ಪ ನೋಡೋಣ್ರಿ, ಜಾಸ್ತಿ ಏನು ಬೇಡ. ಈಗ ನೋಡ್ರಿ, ಇದು ಭಾರತ ರೀ. ಭಾರತ ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕಂಡು ಬರ್ತಾವ್ರಿ. ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಇಲ್ಲೂ ಕೂಡ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವೆ. ಎಲ್ಲಿ? ಈಶಾನ್ಯ ಪಶ್ಚಿಮ ಘಟ್ಟದಲ್ಲಿ ನಿತ್ಯ ಹರಿದ್ವರ್ಣಗಳ ಕಾಡುಗಳು ಕಂಡು ಬರ್ತಾವ. ಈಶಾನ್ಯ ರಾಜ್ಯದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವ. ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವೆ. ಹಾಗಾದರೆ ನಿತ್ಯ ಹರಿದ್ವರ್ಣ ಕಾಡಿನಲ್ಲಿ ಕಂಡು ಬರ್ತಕ್ಕಂಥ ಸಸ್ಯ ವರ್ಗಗಳು ಯಾವುವು? ನಿತ್ಯ ಹರಿದ್ವರ್ಣದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ರಿ, ಆರಾಮ್, TSB, KB ಅಂತ ಏನಪ್ಪ ನೋಡ್ತೀವಿ. ಯಾವ್ರಿ? ಅಗರ್, ಅಗರ್ ಅಲ್ಲ, ಎಬೋನಿ, ಎಬೋನಿ, ರಬ್ಬರ್, ಮಹಾಗನಿ, ತೇಗ, ಶ್ರೀಗಂಧ. ಶ್ರೀಗಂಧ ಎರಡರಲ್ಲೂ ಕಂಡು ಬರ್ತದ. ಶ್ರೀಗಂಧ, ಬಿದಿರು, ಕರಿಮರ ಮತ್ತು ಬೆತ್ತ. ಬೆತ್ತ, ಕಾಡುಗಂಧ, ಕಾಡುಗಂಧ, ಹೆಬ್ಬಲಸು, ಹೆಬ್ಬಲಸು, ಇಂಡಿಕಮ್ಮ, ಇಂಡಿಕಮ್ಮ, ಚಾಪ್ಲಸ. ಈ ಎಲ್ಲ ಸಸ್ಯಗಳೇನಪ್ಪ ಎಲ್ಲಿ ಕಂಡು ಬರ್ತಾವ ಅಂತ ನೋಡಿದ್ರೆ ನಿತ್ಯ ಹರಿದ್ವರ್ಣ ಕಾಡಿನಲ್ಲಿ ಕಂಡು ಬರ್ತಕ್ಕಂಥದ್ರಿ. ಹೌದು, ನಿತ್ಯ ಹರಿದ್ವರ್ಣ. ಈಗ ನಮಗೆ ಬೇಕಾಗಿದೆ ಯಾವುದು? ಪರ್ವತ ಅರಣ್ಯದಲ್ಲಿ ಅಂತ ಏನಪ್ಪ ನೋಡ್ತೀವಿ. ಈ ಭಾಗದಲ್ಲಿ ಏನು ಕಂಡು ಬರ್ತಾವಲ್ಲ, ಇದು ಪರ್ವತ ಅಂತ ಏನಪ್ಪ ನೋಡ್ತೀವಿ. ಹಿಮಾಲಯ ಪರ್ವತದಲ್ಲಿ ಕಂಡು ಬರ್ತಕ್ಕಂಥ ಹೌದಾ ಸಸ್ಯಗಳು ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಯಾವ ಕಂಡು ಬರ್ತಾವ್ರಿ? ಪರ್ವತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಯಾವುದವ? ಹೌದಾ, ಪರ್ವತದಲ್ಲಿ ಮತ್ತೆ 3 ಟೈಪ್ ಆಗ್ತಾವ. ಒಂದು ಹಿಮಾಲಯನ್ ಪರ್ವತ, ಹಿಮಾಲಯ, ಸೂಜಿಪೂರ್ಣ, ಇನ್ನೊಂದು ಅಲ್ಫೈನ್ ಅಂತ ಏನಪ್ಪ ನೋಡ್ತೀವ್ರಿ. ಅಲ್ಫೈನ್ ಅದ್ರ ಹೋಲ್ ಪರ್ವತ ಅಂತ ತಗೊಂಡಾಗ ಯಾವ್ಯಾವ ಬರ್ತಾವ ನೋಡ್ರಿ. ಹೌದಾ, ಸಿಲ್ವರ್, ಸ್ಟ್ರೋಸ್, ಸ್ಟೋಸ್, ಸಿಡಾರ್, ಸಿಡಾರ್, ಡೆಂಡ್ರೈನ್, ಡೆಂಡ್ರೈನ್, ಜುನಿಫರ್, ಜುನಿಫರ್, ದೇವದರ್. ಹೌದಾ, ದೇವದರ್, ಚೆಸ್ಟ್ನೆಟ್. ಈ ಎಲ್ಲ ಸಸ್ಯಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಪರ್ವತ ಅರಣ್ಯದಲ್ಲಿ ಕಂಡು ಬರ್ತಕ್ಕಂಥದ್ರಿ. ಅಂದ್ರೆ ಪರ್ವತಕ್ಕೆ ಸಂಬಂಧಪಟ್ಟಿರುವಂಥ ಸಸ್ಯವರ್ಗ. ಹಾಗಾದ್ರೆ ಮ್ಯಾಂಗ್ರೋವ್ ಅರಣ್ಯ ಅಂತ ಏನಪ್ಪ ತಗೊಂಡಾಗ, ಮ್ಯಾಂಗ್ರೋವ್ ಅರಣ್ಯ ಅಂತ ತಗೊಂಡಾಗ ಇನ್ನೊಂದು ನೋಡ್ರಿ, ಓಕ್, ಲಾರೆನ್, ಲಾರೆನ್, ಸ್ಟ್ರೋಸ್ ಆಗ್ಯದಲ್ಲ. ಇವೆಲ್ಲವೂ ಕೂಡ ಪರ್ವತದಲ್ಲೇ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ಮ್ಯಾಂಗ್ರೋವ್ ಅರಣ್ಯ ಅಂತ ತಗೊಂಡಾಗ ಇವೆಲ್ಲ ಕೋಡಿಂಗ್ ಅದಾವ್ರಿ. ನೋಡ್ರಿ, ಅಗರ್, ಬೆಂಡೆ, ಕಿಯೋರ್, ಕೆಂದಾಳೆ, ಕೆಂದಾಳೆ, ನಿಫ್, ನಂದಿ, ಬೀಟೆ, ಬೀಟೆ, ತಾಳೆ, ಪೈನ್,
ಅಂತ ಏನಪ್ಪ ನೋಡ್ತೀವಿ. ಮತ್ತು ಸುಂದರಿ ಮರ ಎಲ್ಲಿ ಕಂಡು ಬರ್ತಾವ್ರಿ ಇವು ಅಂತಂದ್ರೆ ಮ್ಯಾಂಗ್ರೋವ್ ಸಸ್ಯಕ್ಕೆ ಸಂಬಂಧಪಟ್ಟಿವು. ಮ್ಯಾಂಗ್ರೋವ್ ಸಸ್ಯದ ಒಂದು ವಿಶೇಷತೆ ಏನಂತಂದ್ರೆ ಉಬ್ಬರವಿಳಿತವನ್ನು ನಿಯಂತ್ರಣ ಮಾಡ್ತಾವ, ಚಂಡಮಾರುತವನ್ನು ನಿಯಂತ್ರಣ ಮಾಡ್ತಾವ, ಮತ್ತು ಕರಾವಳಿ ಪ್ರದೇಶಕ್ಕೆ ಹಾನಿಯಾಗ್ತಕ್ಕಂಥ ಸುನಾಮಿಯಿಂದ ಕೂಡ ಇವು ಏನಪ್ಪ ನಿಯಂತ್ರಣ ಮಾಡ್ತವೆ. ಯಾವು ಮ್ಯಾಂಗ್ರೋವ್ ಸಸ್ಯಗಳು. ಹಾಗಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಮ್ಯಾಂಗ್ರೋವ್ ಸಸ್ಯವನ್ನು ಬೆಳೆಸಬೇಕು ಅನ್ನೋ ಒಂದು ಯೋಜನೆ ಕೂಡ ಏನಪ್ಪ ಜಾರಿ ಮಾಡ್ತಾ ಇದೆ. ಹೌದಾ, ಇವು ಮ್ಯಾಂಗ್ರೋವ್ ಸಸ್ಯಗಳು ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಡಿಸೋಡಿಯಸ್ ಅಂದ್ರೆ ಎಲೆ ಉದುರಿಸುವಂಥ ಸಸ್ಯಗಳು. ಎಲೆ ಉದುರಿಸುವ ಸಸ್ಯಗಳು ಅಂತ ಏನಪ್ಪ ನೋಡ್ತೀವಿ. ಏನು ಉದುರಿಸುವ? ಎಲೆ ಉದುರಿಸುವ ಸಸ್ಯಗಳು ಅಂತ ಏನಪ್ಪ ನೋಡ್ತೀವಿ. ಈ ಎಲೆ ಉದುರಿಸುವ ಸಸ್ಯಗಳೇನದಾವಲ್ಲ ಇಲ್ಲಿ ಯಾವ ಕಂಡು ಬರ್ತಾವ್ರಿ? ಇದರಲ್ಲಿ 2 ಟೈಪ್ ಆಗ್ತಾವ. ಆರ್ದ್ರ ಎಲೆ ಉದುರಿಸುವ ಸಸ್ಯಗಳು ಮತ್ತು ಶುಷ್ಕ ಎಲೆ ಉದುರಿಸುವ ಸಸ್ಯಗಳು. ಶುಷ್ಕ ಅಂತಂದ್ರೆ 150 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಇರ್ತಕ್ಕಂಥ ಸಸ್ಯಗಳಿಗೆ ಶುಷ್ಕ ಎಲೆ ಉದುರಿಸುವ ಸಸ್ಯಗಳು ಅಂತ ಹೇಳ್ತೀವಿ. 250 ಸೆಂಟಿಮೀಟರ್ ಮಳೆ ಬೀಳುವಂಥ ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನು ಆರ್ದ್ರ ಎಲೆ ಉದುರಿಸುವ ಸಸ್ಯಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಹೋಲ್ ಎಲೆ ಉದುರಿಸುವ ಸಸ್ಯಗಳಲ್ಲಿ ಯಾವ್ಯಾವ ಕಂಡು ಬರ್ತಾವ್ರಿ? ಹೌದಾ, ದಿಯೋದರ್, ಸಿಸಿಲ್, ಸಾಲುಮರ, ವಾಟೆಲ್, ಹಲಸು, ಬೇವು, ಬಾದಾಮಿ, ಶ್ರೀಗಂಧ, ಇವೆಲ್ಲ ಏನಾಗಿದಾವೆ ಅಂದ್ರೆ ಎಲೆ ಉದುರಿಸ್ತಕ್ಕಂಥ ಸಸ್ಯಗಳು ಅಂತ ಏನಪ್ಪ ನೋಡ್ತೀವಿ. ಎಲೆ ಉದುರಿಸ್ತಕ್ಕಂಥ ಸಸ್ಯಗಳು. ಹಾಗಾದ್ರೆ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಸಸ್ಯಗಳು ಯಾವುವು ಅಂತಂದ್ರೆ ಒಂದು ಖರ್ಜೂರ್, ಇನ್ನೊಂದು ಪಾಪಸ್ಕಳ್ಳಿ, ನೆಕ್ಸ್ಟ್ ಬಬೂಲ್ ಸಸ್ಯಗಳು ಅಂತ ಏನಪ್ಪ ನೋಡ್ತೀವಿ. ಈ ಸಸ್ಯಗಳು ಭಾರತಾದ್ಯಂತ ಏನಪ್ಪ ಕಂಡು ಬರ್ತಕ್ಕಂಥದ್ದು. ಅದರಲ್ಲಿ ಹೆಚ್ಚಿನ ಸಸ್ಯ ಯಾವುದಿದೆ ಭಾರತದಲ್ಲಿ ಅಂತ ಕೇಳಿದ್ರೆ ಎಲೆ ಉದುರಿಸುವ ಸಸ್ಯ ಅಥವಾ ಡಿಸೋಡಿಯಸ್ ಫಾರೆಸ್ಟ್ ಅಂತ ಏನಪ್ಪ ನೋಡ್ತೀವಿ. ಡಿಸೋಡಿಯಸ್ ಫಾರೆಸ್ಟ್ ಏನದಲ್ಲ ಎಲೆ ಉದುರಿಸ್ತಕ್ಕಂತಹ ಒಂದು ಸಸ್ಯ. ಹೌದಾ, ಈ ಸಸ್ಯ ಹೌದಾ ಮುಖ್ಯವಾಗಿ ಭಾರತಾದ್ಯಂತ ಮತ್ತು ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ಸಸ್ಯ. ಹೌದಾ, ಇಷ್ಟು ವಿಧದ ಅರಣ್ಯ ಏನಪ್ಪ ಕಂಡು ಬರ್ತದ. ಹೌದಾ, ಸಸ್ಯ ವರ್ಗಗಳು ಕಂಡು ಬರ್ತಾವ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನಪ್ಪ ನಾವು ನೋಡೋಣ. ಚಹಾ ಬೆಳೆಗೆ ಹೆಚ್ಚು ಸೂಕ್ತವಾದ ಭೌಗೋಳಿಕ ಲಕ್ಷಣವನ್ನು ಹೊಂದಿರುವ ರಾಜ್ಯವನ್ನು ಗುರುತಿಸಿ. ಯಾವ ರಾಜ್ಯಗಳು ಹೈಯೆಸ್ಟ್ ಅಂದ್ರೆ ಮುಖ್ಯವಾಗಿ ಚಹಾ ಬೆಳೀತಕ್ಕಂಥ ಸ್ಟೇಟ್ಗಳು ಯಾವದವ ಗುರುತಿಸ್ಬೇಕಾಗಿದ್ರಿ. ಹೌದಾ, ಈಸಿ ಕ್ವಶನ್, ಭಾಳ ಈಸಿ ಕ್ವಶನ್ ಇದು. ಆಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಕೇರಳ ಈ ರಾಜ್ಯಗಳೇನಪ್ಪ ಮುಖ್ಯವಾಗಿ ಚಹಾ ಬೆಳೀತಕ್ಕಂಥ ರಾಜ್ಯಗಳು ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಗುಜರಾತ್ ಏನು ಬೆಳೀತೀರಿ? ಹತ್ತಿ ಬೆಳೀತೀರಿ, ಚಹಾ ಬೆಳೆಯಲಿದು. ಆಸಾಂ ಇಲ್ಲದ, ಅದ್ರ ಜೋಡಿ ಕರೆಕ್ಟ್ ಇಲ್ಲ. ಮಧ್ಯಪ್ರದೇಶ ಏನು ಬೆಳೀತೀರಿ? ಸೋಯಾಬೀನ್ ಬೆಳೀತೀರಿ. ಹೌದು, ಸೋಯಾಬೀನ್ ಬೆಳೀತೀರಿ. ರಾಜಸ್ಥಾನ ಏನು ಬೆಳೀತೀರಿ? ಸಜ್ಜಿ ಬೆಳೀತದ, ಖರ್ಜೂರ್ ಬೆಳೀತೀರಿ. ಸಜ್ಜಿ ಮತ್ತು ಖರ್ಜೂರ್ ಏನಪ್ಪ ಬೆಳೀತದೆ. ಕರ್ನಾಟಕ ಏನು ಬೆಳೀತದ್ರಿ? ಚಹಾ ಬೆಳೆಯೋದಿಲ್ಲ, ರೇಷ್ಮೆ ಬೆಳೀತದ. ರೇಷ್ಮೆ ಮತ್ತು ಕಾಫಿ ಬೆಳೀತಕ್ಕಂಥ ಒಂದು ಸ್ಟೇಟ್ ರೀ. ಗೋವಾ ಏನು ಬೆಳೆಯಲ್ಲ, ಅದು ಪ್ರವಾಸಕ್ಕೆ ಏನಪ್ಪ ಫೇಮಸ್ ಆಗಿರ್ತಕ್ಕಂಥದ್ದು. ಕೇರಳ, ಉತ್ತರ ಪ್ರದೇಶ ಏನು ಬೆಳೀತಾರೆ? ಕಡ್ಲಿ ಬೆಳೀತಾರೆ ಮತ್ತು ಕಬ್ಬು ಬೆಳೀತಾರೆ. ಮಹಾರಾಷ್ಟ್ರ ಜೋಳ ಮತ್ತು ಹತ್ತಿ. ರಾಜಸ್ಥಾನ್ ನೋಡ್ರಿ, ಇಲ್ಲಿ ಚಹಾ ಬೆಳೀತಕ್ಕಂಥ ಸ್ಟೇಟ್ಗಳು ಯಾವ್ದಾವ ಅಂದ್ರೆ ಒಂದು ಆಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ. ಇವೇನಾಗಿದಾವೆ ಅಂದ್ರೆ ಚಹಾ ಬೆಳೀತಕ್ಕಂಥ ಪ್ರಮುಖ ರಾಜ್ಯಗಳು ಅಂತ ಏನಪ್ಪ ನೋಡ್ತೀವಿ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ವ್ಯಕ್ತಿಯನ್ನು ಆರಿಸಿ ಅಂತ ಏನಪ್ಪ ಅದಾರೆ. ಹಾಗಾದ್ರೆ ಇಲ್ಲಿ ಹೇಳಿಕೆ ಓದಬೇಕು, ಯಾವ ವ್ಯಕ್ತಿಗೆ ಇವು ಸಂಬಂಧಪಟ್ಟಿದವ. ದಿ ಹೋಲಿ ಫ್ಯಾಮಿಲಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಹೆಗಲ್ರವರು ಇವರ ಗುರುಗಳಾಗಿದ್ದರು. ಇವರ ವರ್ಗ ಸಂಘರ್ಷ ಸಿದ್ಧಾಂತದ ಸ್ಥಾಪಕರು ಎನ್ನಲಾಗಿದೆ. ಇವರು ಮೇ
1818ರಲ್ಲಿ ಜನಿಸಿದರು. ಈ ಓಸು ಮ್ಯಾಥ್ಸ್ ಆಗೋದು ಯಾರಿಗೆ ಅಂದ್ರೆ ಕಾರ್ಲ್ ಮಾರ್ಕ್ಸರಿಗೆ ಏನಪ್ಪ ಅಂದ್ರೆ ಮ್ಯಾಥ್ಸ್ ಆಗ್ತವೆ. ಹೆಗಲ್ರ್ ಅಂತಕ್ಕಂಥ ಗುರುಗಳೇನಿದ್ರಲ್ಲ ಇವರು ಜರ್ಮನಿ ದೇಶದ ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಫಿಲೋಸಫಿ ಹೇಳ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಾಗಿದ್ದರು. ಅವರ ಶಿಷ್ಯ ಯಾರಾಗಿದೆ ಅಂದ್ರೆ ಕಾರ್ಲ್ ಮಾರ್ಕ್ಸ್. ಹೌದಾ, ಕಾರ್ಲ್ ಮಾರ್ಕ್ಸ್ ಅಂತ ನೆನಪು ನೋಡ್ತೀವಿ. ನೋಡ್ರಿ, ಇದು ಮುಖ್ಯವಾಗಿ ಇದು ಕ್ವಶನ್ ಎಲ್ಲಿಂದ ಬಂದಿದ್ದು GPS ಅಂದ್ರೆ ಸೋಷಿಯಾಲಜಿ, ಸೋಷಲ್ ಅಲ್ಲ ಸೋಷಿಯಾಲಜಿ ಅಂತಕ್ಕಂಥ ಏನು ಟಾಪಿಕ್ ಬಂದಿರ್ತದಲ್ಲ ಆ ಟಾಪಿಕ್ಕಿಂದ ಎತ್ಕೊಂಡು ತಂದಿರತಕ್ಕಂಥ ಕ್ವಶನ್ ಇದು. ಹೌದು. ನೆಕ್ಸ್ಟ್ ನೋಡ್ರಿ, ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವನ್ನೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಯಾರು ಅಂತ ನೋಡಿದ್ರೆ ಮ್ಯಾಕ್ಸ್ ವೆಬರ್ ಅಂತಕ್ಕಂಥ ವ್ಯಕ್ತಿ ಏನ್ಪರ್ ಹೇಳ್ತಾನ್ರಿ. ಹೌದಾ, ಯಾವ ವ್ಯಕ್ತಿ? ಮ್ಯಾಕ್ಸ್ ವೆಬರ್. ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವನ್ನೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಮ್ಯಾಕ್ಸ್ ವೆಬರ್ ಅಂತಕ್ಕಂಥ ವ್ಯಕ್ತಿ ಹೇಳಿರ್ತಾನ. ನೆಕ್ಸ್ಟ್ ಕ್ವಶನ್ಗೆ ಏನ್ಪರ್ ಹೋಗೋಣ. ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಇದೆ. ಏನು ನೋಡ್ರಿ, ಸಾಮಾಜೀಕರಣ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸಾಮಾಜೀಕರಣವು ಮಾನವನ ಜೀವಿಯನ್ನು ಸಾಮಾಜಿಕ ಜೀವಿಯನ್ನಾಗಿಸುತ್ತದೆ. ಸಾಮಾಜೀಕರಣ ಶಾಲೆಗಳಲ್ಲಿ ಸಂಭವಿಸುವುದ. ಸಾಮಾಜೀಕರಣವು ವ್ಯಕ್ತಿಯ ಬೆಳವಣಿಗೆಗೆ ಮಾರಕ. ಹೆಂಗೆ ಮಾರಕ ಆಗ್ತದ? ಹೌದಾ, 1, 2 ಎ ಮತ್ತು ಬಿ, ಇದು ಎ ಆಗಬೇಕಾಗಿತ್ತು. ಎ ಮತ್ತು ಬಿ ಸರಿಯಾಗಿದೆ. ಸರಿಯಾದ ಉತ್ತರ ಯಾವುದು ಅಂತ ನೋಡಿದ್ರೆ ಲಾಸ್ಟ್ 1 ಆಪ್ಷನ್ಸ್ ನೆನಪರ್ ನೋಡ್ತೀವಿ. ಸರಿಯಾದ ಉತ್ತರ ಅಂತ ನೆನಪರ್ ನೋಡ್ತೀವಿ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹೌದಾ, ಇಲ್ಲಿ ಏನದ ಅಂತಂದ್ರೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಶಾಲಾನಿ ಇದು ಎಲ್ಲಿ ಕಂಡು ಬರ್ತಂದ್ರೆ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಕಂಡು ಬರ್ತೀವಿ. ಹಳ್ಳಿ ಗ್ರಾಮಸ್ಥರು 1983ರಲ್ಲಿ ಅಪ್ಪಿಕೋ ಚಳವಳಿಯನ್ನು ಆರಂಭಿಸಿದರು. ಎಸ್, ಹೌದಾ, ಉತ್ತರ ಕನ್ನಡ ಜಿಲ್ಲೆಯ ಶಾಲಾನಿ ಅಂತಕ್ಕಂಥ ಒಂದು ಗ್ರಾಮದೊಳಗ ಪಾಂಡುರಂಗ್ ಹೆಗಡೆ ಅವರು ಇದರ ನೇತೃತ್ವದಲ್ಲಿದ್ದರು. ಹೌದಾ, ಪಾಂಡುರಂಗ್ ಹೆಗಡೆ ಅಂತ ನೆನಪರ್ ಹುಡ್ತೀವಿ. ಪಾಂಡುರಂಗ್ ಹೆಗಡೆ ಅವ್ರು ಏನು ಮಾಡಿದ್ರು ಅಂದ್ರೆ ಈ ಒಂದು ಚಳವಳಿಯ ನೇತೃತ್ವ ವಹಿಸ್ಕೊತಾರೆ. ಈ ಚಳವಳಿಯ ನೇತೃತ್ವ ವಹಿಸ್ಕೊಂಡು ಹೌದಾ ಅಪ್ಪಿಕೋ ಚಳವಳಿ ಮಾಡ್ತಾರೆ. ಅಪ್ಪಿಕೋ ಚಳವಳಿ ಯಾವುದಕ್ಕೆ ಸಂಬಂಧಪಟ್ಟದ ಅಂತ ಕೇಳ್ತಾರೆ? ಅರಣ್ಯವನ್ನು ಸಂರಕ್ಷಣೆ ಮಾಡುವ ಒಂದು ಉದ್ದೇಶದಿಂದ ಮರಗಳಿಗೆ ಅಪ್ಕೊಂಡು ಹೌದಾ ಮರ ಕಡಿಲಕ್ಕೆ ಹೋಗ್ಬೇಡ್ರಿ ಎನ್ನುವ ಕಾರಣಕ್ಕಾಗಿ ಇದನ್ನು ಅಪ್ಪಿಕೋ ಚಳವಳಿ ಅಂತಲೇ ಕರಿತೀವಿ. ಮೌನ ಕಣಿವೆ ಅಂದ್ರೆ ಸೈಲೆಂಟ್ ವ್ಯಾಲಿ. ಮೌನ ಕಣಿವೆ ಚಳವಳಿ ಗರ್ವಾಲ ಎಲ್ಲದ ಅಂದ್ರೆ ಉತ್ತರಾಖಂಡ ಜಿಲ್ಲೆದಾಗದ. ಸೈಲೆಂಟ್ ವ್ಯಾಲಿ ಎಲ್ಲದ ಕೇರಳದಾಗದ. ಹಾಗಾದ್ರೆ ಇದಕ್ಕ ಮ್ಯಾಚ್ ಆಗೋದಿಲ್ಲ. ಜಿಲ್ಲೆಯಲ್ಲಿ ನೆನಪರ್ ನಡೀತಾ ಇರೋದಂತ ನೋಡ್ತೀವಿ. ಮೌನ ಕಣಿವೆ ಇರೋದು ಎಲ್ಲಿ ಅಂತಂದ್ರೆ ಹೌದಾ ಕೇರಳದಲ್ಲದ. ಗರ್ವಾಲ ಎಲ್ಲದ ಅಂತಂದ್ರೆ ಉತ್ತರ ಕನ್ನಡ. ಇದು ರಾಂಗ್ ಅದ ರೀ. ನರ್ಮದಾ ಬಚಾವೋ ಆಂದೋಲನವನ್ನು ಸ್ಥಳೀಯ ಆದಿವಾಸಿಗಳು ಹೌದಾ ಒಕ್ಕಲಬ್ಬೆ ಅಂತ ನೆನಪರ್ ಬುಡಕಟ್ಟು ಜನರಿ. ಹೌದಾ, ಇದನ್ನು ನರ್ಮದಾ ಬಚಾವೋ ಅಂತ ನೆನಪರ್ ಹೋರಾಟದಲ್ಲಿ ತೊಡಗಿದವರು ಯಾರು ಅಂತಂದ್ರೆ ಈ ಜನ ಹೋರಾಟದಲ್ಲಿ ತೊಡಗಿರ್ತಾರ. ಹಾಗಾದ್ರೆ ಫಸ್ಟ್ 1 ಸಿ ಸರಿಯಾಗಿದೆ ಮತ್ತು ಡಿ ನೆನಪರ್ ನೋಡೋಣಮ್ರಿ. ಪ್ರೊಫೆಸರ್ MD ನಂಜುಂಡಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪಿಸಿದರು. ಎಸ್, ಇದು ಕೂಡ ನೆನಪರ್ ಸರಿಯಾಗಿದೆ. ACD ಏನಾಗಿದೆ ಅಂದ್ರೆ ಸರಿಯಾದ ಉತ್ತರ ಅಂತ ನೆನಪರ್ ಹೊಡ್ತೀವಿ. ACD ಸರಿಯಾದ ಉತ್ತರ ಅಂತ ನೆನಪರ್ ಹೊಡ್ತೀವಿ. ಹಾಗಾದ್ರೆ ಇದು ಎಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಏನ್ರಿ ಯಾವುದ್ರಿ? ಉತ್ತರ ಕನ್ನಡ. ಫಸ್ಟ್ ಏನದಲ್ಲ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ರೀ ಇದು. ಅತಿ ಹೆಚ್ಚು ಅರಣ್ಯ ಹೊಂದಿದ ಜಿಲ್ಲೆ. ಪಾಂಡುರಂಗ್ ಹೆಗಡೆ ಏನು ಮಾಡಿದ್ರು ಅಂದ್ರೆ ಇದನ್ನು ರಕ್ಷಣೆ ಮಾಡೋದಕ್ಕೆ ಅಪ್ಪಿಕೋ ಚಳವಳಿ ಅಂತ ಆರಂಭ ಮಾಡ್ತಾರೆ. ಯಾವುದು? ಈ ಅರಣ್ಯವನ್ನು ರಕ್ಷಣೆ ಮಾಡೋದಕ್ಕೆ ಪಾಂಡುರಂಗ್ ಹೆಗಡೆ ಅವರು ಆರಂಭ ಮಾಡ್ತಾರೆ. ಮತ್ತು ಈ ಜಿಲ್ಲೆಯಲ್ಲಿ ಕೈಗಾ ಚಳವಳಿ ಕೂಡ ನಡೀತು. ಕೈಗಾ ಚಳವಳಿ. ಈ ಚಳವಳಿಯ ನಾಯಕತ್ವ ಯಾರು ವಹಿಸ್ಕೊಂಡಿದ್ರು ಅಂದ್ರೆ ಶಿವರಾಮ್ ಕಾರಂತರು ವಹಿಸ್ಕೊಂಡಿದ್ರು. ಶಿವರಾಮ್ ಕಾರಂತರು ವಹಿಸ್ಕೊಂಡಿದ್ರು ಅಂತ ನೆನಪರ್ ಇರ್ತೀವಿ. ಯಾವ ಕಾರಂತ? ಶಿವರಾಮ್ ಕಾರಂತರು ವಹಿಸ್ಕೊಂಡಿದ್ರು. ಯಾಕ್ರಿ? ಕೈಗಾ ಅಣು ವಿದ್ಯುತ್ ಆರಂಭವಾಗೋದ್ರಿಂದ
ಏನು ಆಗ್ತಾ ಇತ್ತು ಅಂದ್ರೆ ಪಶ್ಚಿಮ ಘಟ್ಟದ ಪರಿಸರಕ್ಕೆ ಹಾನಿ ಆಗ್ತದ ಅನ್ನೋ ಒಂದು ಉದ್ದೇಶದಿಂದ ಶಿವರಾಮ್ ಕಾರಂತರು 1889ರಲ್ಲಿ ಈ ಒಂದು ಚಳವಳಿ ಮಾಡೋದು ಬೇಡ, ಹೌದಾ, ಈ ಒಂದು ಚಳವಳಿ ಮಾಡೋದು ಬೇಡ ಅಂತ ಏನಪ್ಪರ ಇದು ಈ ಒಂದು ಅಣು ವಿದ್ಯುತ್ ಕೇಂದ್ರ ನಿರ್ಮಾಣ ಮಾಡೋದು ಬೇಡ ಅಂತ ಏನಪ್ಪರ ಹೇಳಿದ್ರು ಕೂಡ 2000ರಲ್ಲಿ ಏನಾಯಿತು ಅಂತಂದ್ರೆ ಅಣು ವಿದ್ಯುತ್ ಕೇಂದ್ರ ಆರಂಭ ಆಗ್ತದೆ. ಯಾವುದು? ಕೈಗಾ ಅಣು ವಿದ್ಯುತ್ ಕೇಂದ್ರ ಅಂತ ಏನಪ್ಪರ ಹೊಡ್ತೀವಿ. ಮತ್ತು ಇನ್ನೊಂದು ಈ ಒಂದು ಪರಿಸರದಲ್ಲಿ, ಹೌದಾ, ಈ ಉತ್ತರ ಕನ್ನಡ ಪರಿಸರದಲ್ಲಿ ಅಣಸಿ ಅಂತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಕೂಡ ಏನಪ್ಪರ ಕಂಡುಬರ್ತದೆ. ಅಣಸಿ ರಾಷ್ಟ್ರೀಯ ಉದ್ಯಾನವನ ಅಂತ ಏನಪ್ಪರ ಹೊಡ್ತೀವ್ರಿ. ರಾಷ್ಟ್ರೀಯ ಉದ್ಯಾನವನ ನೋಡ್ತೀವಿ. ಮತ್ತು ದಾಂಡೇಲಿ ವನ್ಯಜೀವಿ ಧಾಮ ಕಂಡುಬರ್ತದೆ. ದಾಂಡೇಲಿ ವನ್ಯಜೀವಿ ಧಾಮ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಪ್ಪ ಕಂಡು ಬರ್ತದೆ. ಯಾಕ್ರಿ ಈ ಚಳವಳಿ ಎಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ನಡೀತು ಅಂತಂದ್ರೆ ಹೆಚ್ಚಿನ ಅರಣ್ಯವನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಮತ್ತು ಈ ಒಂದು ಪ್ರದೇಶದಲ್ಲಿ ಅರಣ್ಯ ರಕ್ಷಣೆ ಮಾಡಬೇಕು ಅಂತ ನಡೆದಿರ್ತಕ್ಕಂಥ ಹೋರಾಟ ಯಾವುದು ಇದು ರೀ. ಮತ್ತು ನರ್ಮದಾ ಬಚಾವೋ ಅಂತಂತಂದ್ರೆ ಏನ್ರಿ, ಯಾಕ್ರಿ, ಏನು ಹಾಲತ್ತಿತ್ತು ಅಂತ ಏನಪ್ಪ ನೋಡ್ತಾ ಹೋದ್ರ, ನರ್ಮದಾ ನದಿಯಲ್ಲಿ ಕಲುಷಿತ ವಾತಾವರಣ ಅಥವಾ ಕಲುಷಿತ ಪದಾರ್ಥವನ್ನು ಏನಪ್ಪ ಸೇರ್ಪಡೆ ಆಗೋದಷ್ಟೇ ಅಲ್ಲದೆ ಮತ್ತು ಅಲ್ಲಿನ ಅರಣ್ಯವನ್ನು ಕೂಡ ನಾಶ ಮಾಡ್ತಾ ಇದ್ರು. ಆ ಒಂದು ಕಾರಣಕ್ಕೋಸ್ಕರ ಇದನ್ನು ನರ್ಮದಾ ಬಚಾವೋ ಅಂತ ಏನಪ್ಪ ಹೋರಾಟ ಮಾಡ್ತಾರೆ. ಹಾಗಾದ್ರೆ ಮೊಟ್ಟ ಮೊದಲು ಅರಣ್ಯಕ್ಕೋಸ್ಕರ ಹೋರಾಟ ಮಾಡಿದ್ದು ಚಿಪ್ಕೋ ಚಳವಳಿ ಅಂತ ಏನಪ್ಪ ಹೊಡ್ತೀವಿ. ಹೌದಾ, ಚಿಪ್ಕೋ ಚಳವಳಿ ಇದು 1972 ಆ್ಯಂಡ್ 1973 ಒಳಗೆ ನಡೆದಿರ್ತಕ್ಕಂಥ ಒಂದು ಚಳವಳಿ. ಈ ಚಳವಳಿಯ ಮುಖ್ಯ ಹೋರಾಟಗಾರರು ಯಾರಾಗಿದ್ರು ಅಂದ್ರೆ ಬಾಬಾ ಅಮ್ಟೆ, ಸುಂದರ್ಲಾಲ್ ಬಹುಗುಣ್ ಅಂತ ಏನಪ್ಪ ಹೊಡ್ತೀವ್ರಿ. ಬಾಬಾ ಅಮ್ಟೆ, ಸುಂದರ್ಲಾಲ್ ಬಹುಗುಣ, ಬಾಬಾ ಅಮ್ಟೆ, ಸುಂದರ್ಲಾಲ್ ಬಹುಗುಣ್. ಚಿಪ್ಕೋ ಚಳವಳಿ ಮಾಡಿದವರು ಸುಂದರ್ಲಾಲ್ ಬಹುಗುಣ್, ಬಾಬಾ ಅಮ್ಟೆ ಅವರು ಅಂತ ನೋಡ್ತೀವಿ. ಕರ್ನಾಟಕದಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲೂ ಕೂಡ ಮರವನ್ನು ಅಪ್ಪಿಕೊಂಡು ಪರಿಸರವನ್ನು ರಕ್ಷಣೆ ಮಾಡಿರ್ತಾರೆ. ಎಲ್ಲಿ? ಚಿಪ್ಕೋ ಚಳವಳಿಲಿ ಅದೇ ಆ್ಯಸ್ ಇಟ್ ಈಸ್ ಕರ್ನಾಟಕದಲ್ಲಿ ನಡೀತದೆ. ಎಲ್ಲಿ? ಉತ್ತರ ಕನ್ನಡ ಜಿಲ್ಲೆಯ ಸಾಲಾನಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ. ಹೌದಾ, ಇದನ್ನು ಅಪ್ಪಿಕೋ ಚಳವಳಿ ಅಂತ ಕರಿತೀವಿ. ಇದರ ಮುಂದುವರಿದ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಹೌದಾ, ಆಸಕ್ತ ವಿದ್ಯಾರ್ಥಿಗಳು ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಏನಪ್ಪ ಬರ್ಬೋದು. ನಿಮ್ಮ ಭವಿಷ್ಯದ ಹುದ್ದೆಯನ್ನು ನೀವು ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಸದಾ ಬೆಳಕಾಗ್ತದೆ ನಮ್ಮ ಸ್ಪರ್ಧಾ ಹೊಂಬೆಳಕು ಅಂತ ಹೇಳ್ತಾ ಈ ತರಗತಿಗೆ ಅಂತ್ಯ ಹಾಡೋಣ. ಹೌದಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡೋಣ.